ಇದೇನ್ ನಿಮ್ಮ ಮನಿ? ಹೌದು ಇದ ನಮ್ಮ ಮನಿ, ಇದ ನಿನ್ನ ಅರಮನೆ. ಹೋದ್ರು ಅವ ಅಪ್ಪ ಯಾರು ಹೋದ್ರಾಕತ್ತಾರ ನೋಡ್ರಿ ನೋಡೋಣ. ಊಟ ಮಾಡಾಗ ಯಾರು ಹೋದ್ರು? ಮುಂದೆ ಹೋಗ್ರಟ ಯಾರು ಬಂದಾರ ನೋಡ್ರಿ. ನಮ್ಮ ಮಗ ಬಾಲು ಬಂದಾನ. ಬಾಲು ಅಲ್ರಿ ಈಗಿನ ಯಾರ ಕರ್ಕೊಂಡ್ ಬಂದಾನ? ಕೇಳ್ರ ಬಾಲು ಯಾರ ಹುಡುಗಿ? ಅದಪ್ಪ ಅವತ್ ಲಾಸ್ಟ್ ಟೈಮ್ ನಾ ಹೋಗ್ಬೇಕು ಪ್ರೀತಿಸ್ ಅಂತ ಹೇಳ ನಾ ಪ್ರೀತಿಸ್ ಮದಿ ಮಾಡ್ಕೊಂಡ್ ಬಂದೇನೆ. ಆಕಿ ಈಕಿನ ಮದ್ವಿ ಮಾಡ್ಕೊಂಡ್ ಬಂದ್ಯಾ? ನಿನ್ನ ಪಾಲಿಗೆ ನಾವು ತಂದೆ ತಾಯಿ ಸತ್ತು ಹೋಗ್ಯೇನೋ? ಅಲ್ಲೋ ಅವ್ವ ಅಪ್ಪನ ಒಂದು ಮಾತು ಕೇಳಾದ, ನೀ ಬ್ಯಾರೇದ್ ಮಾರತ್ಕೊಂಡ್ರು ಮಾಡ್ಕೊಳಕ, ಆದ್ರ ನಾವು ನಿಂದು ಪಾಲಿಗೆ ಸತ್ತಿದ್ದೀವನು. ಅತ್ತ ಎಲ್ಲರೇ ಹಾಳಾಗಿ ಹೋಗ್ಬೇಕಾಗಿತ್ತ ಬಂದಾನೇಲಿ. ಅಪ್ಪ ಯಾತರ ಮಾತಾಡ ಈಗ ಒಳಗ್ ಕರ್ಕೊತೇನೆ ನಾ ಹೋಗೋಣ. ಬೇಡ ಸಮಾಧಾನ ಮಾಡ್ಕೊಡ್ರಿ. ಏನ್ ಸಮಾಧಾನ? ಅಲ್ಲ ಇರಾವ ಒಬ್ಬನ ಮಗ ಅದಾನು, ಚೆನ್ನಾಗಿ ಮದುವೆ ಮಾಡಿ ಸಂಸಾರ ಮಾಡ್ಕೊತ ಹೋಗ್ಲಿ. ನಾವು ಮುದುಕ ಮುದುಕಿ ಇಬ್ರು ಕೂಡಿ ಚೆನ್ನಾಗಿ ನಾವು ನೋಡ್ಕೋತ ಇರುನು. ನಮ್ ಕೈಗೆ ಒಂದ ಮೊಮ್ಮಗನ ಆಡ್ದು ಕೊಡ್ಲಿ, ಲಾಲಿ ಆಡ್ಕೊತ ಕುಂಡ್ರು ಅಂತ ಆಸೆ ಪಟ್ಟಿದ್ವಲ್ಲ, ಅದನ್ನ ಮನೆ ತೋಲ್ ಮಾಡಿ ಕಪ್ರಿ ಹಂಗೆಲ್ಲ ಬಾಯ್ ಮಾಡ್ಬೇಡ್ರಿ. ಮನಿ ಮರ್ಯಾದೆ ತೆಗಿವು ಮಗ ನೀ ಆಗಿದೆ ಅಂದ್ರೆ ನಮ್ಗೆ ದಾರಿ ಹೋಗ್ಬಿಡು. ನಡಿ ನಿಂದ್ರ ಪಾಲು, ಯಾರು ಸುಮ್ಕೊಂಡು ಪಾಲು ನಿಂದ್ರು. ಯಪ್ಪ ತಡಿಬೇಡ ಹೋಗ್ರಿ. ಮನಿ ಮಂದಿ ಮರಾದಿ ನೋಡ್ರಿ, ಮಂದಿ ಮರಾದಿ ಕಾತಾರ ನೋಡಿದ್ರ ಮರ್ಯಾದೆ ಎಲ್ಲ ಹೋಗ್ತೈತಿ. ಹಂಗೆಲ್ಲ ಬಾಯ್ ಮಾಡ್ಬೇಡ್ರಿ. ಈಗ ಉಳಿಸ್ಯಾರ ನಮ್ಮ ಮರ್ಯಾದೆ 4 ಮಂದಿ ಹಿರಿಯರೊಳಗ ನಾ ಇಷ್ಟ ಈಗ ನಾ ಮಾಡ್ಕೊಂಡ್ ಬಂದೇನೆ. ಈಗ ಒಳಗ್ ಕರ್ಕೋರು ಇಲ್ಲೋ ಅಟ್ ಹೇಳ್ರಿ. ಯಾರಪ್ಪ ಎಲ್ಲಿ ಹೋಗ್ಬೇಡ, ಈಗ ನಿನ್ನ ಮನೆ ಐತಿ. ನೀನು ಹೇಳೋಣ ಹಾಗೆ ಯಾರು ಗಪ್ರಿ ಒಬ್ಬ ಮಗ ಅದಾನ, ಅವನು ಕಳಿಸಿ ನೀವೇನ್ ಮಾಡ್ಬೇಕಂತೀರಿ? ಹಡ್ದ ಕಾಲ ನಿನ್ನ ಒಬ್ಬಕ್ಕಿದೆಲ್ಲ ನಂದು ಆಯ್ತೆ. ಸಮಾಧಾನ ಮಾಡ್ಕೊರಿ. ಅವ ಮಾತು ಕೇಳಿಲ್ಲತ್ತ ಸಿಟ್ಟು ಬಂದಕ್ಕೆ ಮಗ. ಸಮಾಧಾನ ಮಾಡ್ಕೊಂಡ್ಬೇಕ ಈ ಗತಿ ತಂದಿದ್ರ ನಮ್ಮ ನಾವು. ಈಗ ಮಗಗ ಬೇಕಾದಕ್ಕೆ ನಮಗೂ ಬೇಕ್ರಿ. ನೋಡು ಅವ್ರು ಬೇಕಂದ್ರ ನೀನು ಅವ್ರ ಜೊತೆ ಹೋಗ್ರಿ. ಏನ್ ಮಾತಾಡ್ತೀರ? ನಿರ್ಧಾರ ಹಂಗ ಕೊನೆ ನಿರ್ಧಾರ. ಹಂಗ ಮಾತಾಡ್ಬೇಡ್ರಿ. ಅಪ್ಪಂದ್ರಿ ಮಾತಾಡ್ತಿ ಬಾ. ಹೇ ಬಾಲು ನಿಂದ್ರಪ್ಪ ನಿಂದ್ರ. ಹಂಗೆಲ್ಲ ಮಾಡ್ಬೇಡ. ಅವ್ರೊಂದ್ ಹಂಗ ಮಾಡ್ತಾರ, ನೀನು ಹಂಗ ಮಾಡ್ತೇನ. ನಡ್ರಿ ನೀವು ನಡ್ರಿ, ನೀವು ಬಾರಪ್ಪ. ಬಾ ತಂಗಿ, ಬಾಯಪ್ಪ ಕರ್ಕೊಂಡ್ ಬಾ. ತಂಗಿ ನೀವು ಇಟ್ಕೊಂಡ್ರಿ ಆದಮ್ಮ, ನಾ ಒಳಗೆ ಹೋಗಿ ಬರ್ತಾನೆಪ್ಪ. ಅಲ್ರಿ ಬಂದ್ ಅಡಿಗೆ ಮನೆಗೆ ಯಾಕೆ ನಿಂತಾರಿ? ಏನಾಯ್ತು? ಏನು ಆಗುದಲ್ಲ ಆಗೈತೆ. ಮನೆಯ ಮರ್ಯಾದೆ ಎಲ್ಲ ತಗೊಂಡ ನಾವು ಇನ್ನು ಆಗುದೇನೆ ಹೇಳು. ಯಾಕೆ ಸಿಟ್ಟು ಮಾಡ್ಕೋತೀರಿ? ಹೊರಕಿದ್ಲ ಅವ ಹಾಳಾಗಿತ್ತಾನ, ಪಾರಿತಾ ಹೊಕ್ಕಿದ್ದ, ಮತ್ತ ಅವ್ನು ಯಾಕೆ ಕರ್ಕೊಂಡ್ ಬಂದ ಹೇಳು? ಅವ ನಮ್ಮ ಮಗ ಅದನ್ನ ಹೆಂಗ್ ಬಿಡಾಕ್ ಬರ್ತೈತಿ ಹೇಳ್ರಿ? ನೀವು ಬಿಟ್ರ ನನಗ್ ಬಿಡಾಕ್ ಬರಂಗಿಲ್ಲ. ಇದು ಹಡದ ಕೈ ಯಾಕೆ ಕೇಳಂಗಿಲ್ಲ ಅಂದ. ಯಾಕೆ ನಿಮ್ಗೆ ಅರ್ಥ ಆಗತ್ತೇನಿ ನೋಡ್ರಿ. ನೀವು ಸಮಾಧಾನ ಇರ್ರಿ, ಆಗುದಾಗೈತಿ. ಮಗ ಆ ಮನಿಗ್ ಕರ್ಕೊಂಡ್ ಬಂದಾನ ಸಸಿನ, ಇನ್ ಹಕ್ಕಿನ ನಮ್ ಸಸಿ ಅಂತ ಮನಿ ತುಂಬಿಸ್ಕೊಂಡದ ಆತ. ಸಮಾಧಾನ್ರಿ ಇಲ್ರಿ. ಒಟ್ಟ ಹಂಗೆಲ್ಲ ಮಾಡಾಕ್ ಹೋಗ್ಬೇಡ್ರಿ. ಮಗಗ್ ಮನುಷ್ಯಕ್ ಕೆಟ್ಟ ಆದ್ರ ಮತ್ತೆ ಎತ್ತಾದ್ರು ಹಾಳಂದ್ರ ಏನ್ ಮಾಡೋನು? ನೀ ಹೇಳುದ್ರಾಗ ಒಂದು ಅರ್ಥತಿ ಆತ. ಇರಾವ ಒಬ್ಬ ಮಗ ಸಸಿ ಮಗ ನಮ್ಮ ಕಣ್ ಮುಂದೆ ಚಂದಂಗೆ ಬಾಳೆ ಮಾಡ್ಲಿ. ಹಿಂದಿಂದೆಲ್ಲ ಮರಿನು ಅಷ್ಟು ಮಾಡ್ಬಿಡು ಮಾರಾಯ. ಆತನೋ ರಚು ಏನಲ್ಲ, ನಾನು ದಕ್ ಹೋಗೋನು ಮುಂದೆ ನಮ್ಮ ಅಪ್ಪ ಹೋದ್ರಾಣ ಅಂತೇಳಿ ಏನ್ರ ತಿಳ್ಕೊಬಾರ. ಆಮೇಲೆ ನಮ್ಮ ನನ್ನ ಭಾಳ ಪ್ರೀತಿದ ಸಾಕ್ಯಾಳ. ನಮ್ಮ ಅಪ್ಪ ನನ್ನ ಮೇಲೆ ಭಾಳ ಕಾಜಿದಾನ. ಅವಟ ಸ್ವಲ್ಪ ಸಿಟ್ಟು ಬರ್ತೈತಿ. ಅವ್ರು ಹೇಳಿದ ಮಾತನ್ನ ಕೇಳಿಲ್ಲ, ಅದೊಂದು ಸ್ವಲ್ಪ ಸಿಟ್ಟು ಇರ್ತೈತಿ. ಅದ ಸಿಟ್ಟಿನಾಗ ಅವ್ರು ಏನ್ರಿ ಅಂದ್ರೆ ಹೊಟ್ಟಿಗೆ ಹಾಕೊಂಡು ಹೋಗ. ಆಮೇಲೆ ಅವ್ರಿಗೆ ಈಗ ವಯಸ್ಸು ಭಾಳ ಆಗ್ಯಾವ. ನೀವು ಅವ್ರು ಒಟ್ಟು ಏನ್ರಿ ಅಂದ್ರೆ ಮನ್ಸಿಗೆ ಅದಾರ, ಇಬ್ರು ಮನ್ಸಿಗೆ ಹಚ್ಕೋತಾರ. ಏನು ಏನು ಟೆನ್ಷನ್ ತಗೋಕ್ ಹೋಗ್ಬೇಡ. ನಿಮ್ಮ ಅಪ್ಪನ ಚಲೋನ ನೋಡ್ಕೋತೀನಿ. ನೀವು ಹೋಗಿ ಬನ್ನಿ ಆರಾಮ. ಅದಕ್ಕೆ ನಾನು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ ಬಂದೀನಿ. ನನ್ನ ಮುದ್ದು ಬಂಗಾರ ನೀ. ಆಯ್ತು ಬರ್ಲಿ? ಹೋಗ. ಏನ ನಾನು ನಿಮ್ಮ ಮನೆ ಕೆಲಸ ಮಾಡ್ಕೊಂಡ್ ಬಿದ್ದಿರ್ತೀನಿ ಅನ್ಕೊಂಡೆ ನೀನ? ಅದ ನಿಂದು ಕನಸೈತಿ. ನಿಮ್ಮ ಅವ್ವ ಅಪ್ಪನ ಚಲೋ ನೋಡ್ಕೋಬೇಕಾ? ನಾನು ಚಿಂತೆ ಮಾಡ್ಬೇಡ, ಭಾಳ ಚಲೋ ನೋಡ್ಕೋತೀನಿ ನಾನು. ನಿಮ್ಮ ಅಪ್ಪಗೆ ಅಷ್ಟೇ ಸಿಟ್ಟೈತಿ ಅನ್ಕೊಂಡೇನ? ನಿಮ್ಮ ಅಪ್ಪನ 10 ಪಟ್ಟು ಸಿಟ್ಟ ನನಗೈತಿ. ನಾನು ಇಲ್ಲಿ ಕೆಲಸ ಮಾಡ್ಕೊಂಡಿರಕ್ ಬಂದಿಲ್ಲ. ಈ ಮನೆಯವರೆಲ್ಲ ಹೊರಗೆ ಹಾಕಿ ನನ್ನ ಕೈ ಮುಷ್ಟಿ ಒಳಗೆ ತಗೊಂಡ ಈ ಮನೆಗೆ ರಾಣಿಯಾಗಿ ಮೆರಬೇಕಂತ ಬಂದೈತಿ. ನಾನು ನನ್ನ ಕೆಲಸ ಮಾಡಕ್ ಹಚ್ತೀಯ ನೀನು? ರಚವ, ಏ ರಚವ ಬಾರವಾ. ಏನ್ರಿ ರಚ್ಚವ ಅಲ್ಲ, ನಮ್ಮಪ್ಪ ಚಂದಾಗ ನನಗ ರಚಿತಾ ಅಂತ ಹೆಸರಿಟ್ಟಾನ. ಹಂಗ ನನ್ ಗಂಡ ಪ್ರೀತಿಯಿಂದ ರಚ್ಚು ಅಂತ ಕರಿತಾನ. ಕರೆಕ್ಟ್ ಕರೀರಿಲ್ಲ ಅದನ್ನ ಕರಿಯೋದನ್ನ. ಅಂತ ಹೆಸರು ನಮಗ್ ಬರಂಗಿಲ್ಲ ಯವ್ವ.
ಹಳ್ಳಿ ಮಂದಿ ನಾವು ನಮ್ಗೆ ಅಂತ ಭಾಷೆ ಬರಂಗಿಲ್ಲವಾ? ಇರ್ಲಿ ಬಿಡವ, ಹಂಗ ಕರಿತನು. ಒಂದ್ 2 ಕಪ್ ಚಾ ಮಾಡ್ಕೊಂಬಾಯವ. ಚಾ ಮಾಡ್ಬೇಕ್ರಿ? ಹೌದಾಯೋ? ನಂಗೆ ಚಾ ಬರಂಗಿಲ್ರಿ. ಚಾ ಬರಂಗಿಲ್ಲ? ಸ್ವಲ್ಪ ಹೇಳ್ಕೊಟ್ರೆ ಮಾಡ್ಬೋದು. ಬರ್ಲಿ ಬಾಳು ಬರ್ಲಿ, ಆಮೇಲೆ ಮಾಡಿದ್ರಾತಲ್ರಿ. ಏನ್ ಅರ್ಜೆಂಟ್ ಐತಿ? ಅವ ದಗದಕ್ ಹೋಗ್ಯಾನ ತಂಗಿ. ಅವ್ ಬರ್ತಕ ನಾವ್ ಹಿಂಗ ಕೊಂಡ್ರು ನಾನು ಹಿಂಗ ಕೊಟ್ರಿ ಅಂದ್ರೆ ನಾ ಏನ್ ಮಾಡ್ಬೇಕ್ರಿ? ಚಾ ಮಾಡ್ಕೊಂಬರ ಒಂದ್ ಸಿಂಗಲ್. ಸಂಜೆ ಬಂದಂದ್ರೆ ಮಾಡವ ಮಂದಿನ ಹೇಳ್ಕೊಡು. ಏನ ಆಕಿನ ಬಂದ್ ಮಾಡೋದೇನೆ ಅದು ಅದ ತಂಗಿ. ಅಷ್ಟೇ ಮಾಡ್ಬಿಟ್ರೆ ಆಕಿತ್ತಲ್ರಿ. ಅಂದ್ರೆ ನಾನು ಮಾಡ್ಕೋಬೇಕಾ? ಚಾ ಕುಡಿಯಕ್ ಬೇಕಂದ್ರೆ ಮಾಡ್ಕೋಬೇಕ. ಕೇಳನ್ರಿ ಕಿ ಮಾತಾ ಕೇಳಾಕಿನ ಕುಂಡಿರ್ತಾವ ನೀ ಮಾಡ್ತಂದಾಕ್. ಅದಕ್ಕ ಬಡ್ಕೊಂಡ್ರಿ ಅವಂಗ. ಎಟ್ಟು ಬಡ್ಕೊಂಡಿ? ಬ್ಯಾಡಪ್ಪ ಬ್ಯಾಡ, ನಮ್ಮ ಅಣ್ಣನ ಮಗಳದಾಳು ಅಂತ ತಗೊಂಡ್ ಬಂದ್ ಇಟ್ಟಾನ ಇಕ್ಕಿನ. ಅವ್ರು ಹೆಂಗ್ ಬಂದಿದ್ರು ಹಂಗ ಹೊಕ್ಕಿದ್ರಲ್ಲ. ಮತ್ ನೀನು ಮನ್ಯಾಗ ಕರ್ಕೊತ್ ಯಾರು ಹೇಳ್ರಿ ನನಗ? ಬ್ಯಾಡ. ಇಲ್ಲ ಆಯ್ತೇನ್ರಿ ನನ್ ಕರೆದಿದ್ ಕೆಲ್ಸ, ನಾ ಹೋಗ್ಬೋದ ಒಳಗ? ಹೋಗಿವ ಹೋಗ್. ನೋಡ್ರಿ ಹೆಂಗ್ ಜಿಗ ಮಾತಾಡ್ತಾಳ. ಬರ್ಲಿ ನನ್ನ ಮಗ, ಎಲ್ಲ ಹೇಳೇ ಬಿಡ್ತೇನೆ ನಾನು. ಇಲ್ಲ ನೋಡಿ ಮಗನ ಮುಂದೆ ತಂಗಿ ನೋಡ್ರಿ ಹೆಂಗ್ ಗಲ್ಲ ಚುಡ್ತಾಳಂತ. ಎಲ್ಲ ಚೂಟದಲ್ಲ. ನಾನು ಹೋಗ್ಲಿ ಪಾಪ ಮಾವ ಅತ್ತಿ ಅಂತ ಮರ್ಯಾದೆ ಕೊಟ್ರ ಹೆಚ್ಚಾತಲ್ಲ. ಹೋಗಿ ನನ್ ಗಂಡನ ಮುಂದೆ ಫಿಟ್ಟಿಂಗ್ ಇರ್ತೀರಿ? ಹೇಳ್ತೇನ. ಹಂಗಂದ್ರೆ ಗಂಡ ಇದ್ದೀನಿ ಜಗಳ ಹಚ್ಬೇಕ ಮಾಡಿರಿ? ನನ್ ಮನೆ ಬಿಟ್ಟು ಹೊರಗೆ ಹಾಕ್ಬೇಕ ಮಾಡಿರಿ? ನಿನ್ನೆ ಹೊರಗೆ ಹಾಕುನ ಅತ್ತಿ ನೋಡ್ಕೋದ ರೀತರ ನಿಂದ 1 ಕಪ್ ಚಾ ಮಾಡ್ಕೊಂಬಂದ್ರ ಬರಂಗಿಲ್ಲ, ನೀನ ಮಾಡ್ಕೊ ಅಂತ ಹೇಳ್ತಿ. ನೋಡ್ ಬಾಜು ಮನಿ ಸಸ್ತ್ಯಾರ ಹತ್ತಿಗಳು ಬಂದು ಕುತ್ತಲ್ಲೇ ಚಾ ಕೊಡ್ತಾರ, ಊಟ ಕೊಡ್ತಾರ. ನಂದ್ ರೀತಿ ಗೊತ್ತೈತ್ರಿ. ನಿಮ್ದೆಷ್ಟ ಮುದುಕಿ ಆಗಿರಿ. ಒಂದ್ ರೊಟ್ಟಿ ತಿನ್ಕಾರ ಮೂಲೆ ಬಿದ್ದಾರ ಬಿಟ್ಟ ಎಷ್ಟ್ ನನಗ ಹಾರಾಡ್ ಮಾತಾಡ್ತೀರಿ? ಮತ್ ಅದನ್ನ ನನ್ ಗಂಡನ ಮುಂದೆ ಹೇಳ್ತೀರ? ನಮ್ಮಿಬ್ಬರು ಜಗಳ ಮಾಡಿಸ್ಬೇಕಂತ ಮಾಡಿರಿ? ಅಲ್ವಾ ಒಂದಲ್ಲಿ ಚಾ ಕೇಳಿದ ಕೈ ಪ್ರಗಡೆ ಮಾಡ್ಬಿಟ್ಲೆ. ಅದನ್ನ ಅವ್ರು ಮಾಡ್ಕೊಂಡ್ರೆ ಹಂಗಿಲ್ಲನ? ನಾನ ಮಾಡ್ಕೊಡ್ಬೇಕನ? ನನ್ನ ನಿಮ್ ಮನೆ ಕೆಲ್ಸಕ್ಕೆ ಅನ್ಕೊಂಡ್ರೇನು? ನಿನ್ ಮಗ ತಿನ್ಬೇಕು. ಒಂದು ಮೂಲೆ ಹಾಕೊಂಡ್ರದು ನಾವ್ ಮಾಡ್ಕೊಂತ ಕೇಳ್ರಿ. ನಾ ಏನೇನು ಕೇಳೋದು ಕೇಳ್ರಿ. ಅವ್ರಿಗೆ ಹಾಕ್ಬೇಕು ನಾವ್ ಮಾಡಿ. ಮಗ ಸೊಸಿ ಬೇಕಂದ್ರೆ ಮಾಡಾಕ್ಬೇಕು, ಇಲ್ಲಾಂದ್ರ ಗಂಟು ಬಿಟ್ಟಿ ಕಟ್ರಿ ಅಷ್ಟ. ಈಗ ನನ್ನ ಮನೆ ಐತಿ, ನನ್ನ ಗಂಡನ ಮನೆ ಐತಿ, ನಾ ಯಾಕೆ ಹೋಗ್ಬೇಕ? ಈಗ 3 ದಿವಸ ಆತ ಬಂದದಿ. ನಾನ್ ಈ 3 ದಿವಸ ಆಗಿರ್ಬೋದ, ಇನ್ನು 30 ಅಲ್ಲ 300 ವರ್ಷ ಆದ್ರೂ ಇದ ಮನೆಗೆ ಬಾಳೆ ಮಾಡ್ಬೇಕ. ಯಾಕಂದ್ರೆ ಇದು ನನ್ ಗಂಡನ ಮನೆ ಐತಿ. ನೀ ಹೆಂಗ ನಿನ್ ಗಂಡನ ಜೋಡಿ ಬಾಳೆ ಮಾಡಕ್ ಬಂದಿಲ್ಲ, ಅದೇ ರೀತಿ ನಾನು ನನ್ ಗಂಡನ ಜೋಡಿ ಬಾಳೆ ಮಾಡಕ್ ಬಂದ. ತಗ್ಗಿ ಬಗ್ಗಿ ನಡೆದ್ ಕಲ್ಕೋ. ನನಗ್ ಗೊತ್ತೈತಿ ಏನ್ ಹೆಂಗ್ ನಡಿಬೇಕಂತ. ಅದ ನೀವು ನೆಟ್ಗಿರ ಕಲೀರಿ ಪೈಲ. ಬಾರ ಹಾರಾಡಕತ್ತಾಳ ನೋಡು. ಇಲ್ಲೇ ಕೂತೀವಿ ಅಂದ್ರ ನಮ್ಗೆ ವಾದಿ ಹಂಗ ಮಾತಾಡ್ತಾಳು, ಚಿಟಕ್ ಮುಟಕ್ ಮಾತಾಡೋದು ಅದೆಲ್ಲ ಸರಿ ಕಾಣೋದಿಲ್ಲ. ನಡಿ ಬೇಡ ನಡ್ರಿ. ಆ ಮಗ ಬಂದಿದ್ ಬರೋಣ. ಆದ್ರ ಅತ್ತ ಹೊಲ ಕಡೆ ಹೋಗ್ ನೋಡಿ. ಎಲ್ಲಾರು ಹೋಗ್ ಮಗ ಬರು ಮಟ ಅಲ್ಲೇ ಹೊಲ್ದಾಗ ಹೋಗ್ಕೊಂಡ್ರು ಬರ್ರಿ. ಹೇಳ್ರಿ ಬೇಡ ಇಲ್ಲ ಈಗ ಬೇಡ ಬಂದ್ ಆಗೋದ ಬರ್ರಿ. ಮಗನ್ ನೋಡ್ರಿ ನಾವ್ ಜೀವನ ಮಾಡ್ಬೇಕು. ಮತ್ ಈಗಿನ್ ನೋಡ್ರಿ ಏನ ಅಲ್ರಿ, 1 ಕಪ್ ಚಾ ಹಾಕಿ ಕೊಡಂದ್ರ ಬಾಯಿಗೆ ಬಂದಾಗ ಮಾತಾಡ್ತಾಳ. ಅದೇ ನಮ್ಮ ಅಣ್ಣನ ಮಗಳಾಗಿದ್ರ ಅಂದ್ರ ಹಿಂಗ್ ಮಾತಾಡ್ತೇವನ್ರಿ? ನೀವು ಹೇಳ್ರಿ ನೋಡುನು. ನಮ್ಮ ಮಾತು ಕೇಳಿದ್ದಂದ್ರೆ ಇದೆಲ್ಲ ಆಗತ್ತಿದ್ರಿ. ಈಗ ಏನಾಯ್ತು ನಮ್ಮ ಪರಿಸ್ಥಿತಿ ನೋಡು. ಅದು ಕಳ್ಳನಿಂದ ಹಾಕಿತ್ತು ಹುಡುಗಿ. ಎಲ್ಲರೂ ಹೊಂದ್ಕೊಂಡು ನಮ್ಮ ಸಾದ್ರ ಹತ್ತಿ ಇವನು ನಮ್ಮ ಸಾದ್ರ ಮಾವ ತಂದು ತಿಳ್ಕೊಂಡು ನಮ್ಗಳ ಎಂಥ ಚಂದ ಇರ್ತದವು. ಮಗ್ಗು ಯಾವುದೂ ಇದಕ್ಕಿದ್ದಿಲ್ಲ. ಈಗ ಏನು ಮಾಡೋದು ನೋಡು. ಏನು ಮಾಡಿದ್ರಿ? ಏನು ಮಾಡೋದು ಗಿದ್ದಂಗೆ ಆಕೈತಿ. ಆಗಲಿ ಇನ್ನೇನು ಮಾಡಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಇನ್ನು ಬಗೆಹರ್ದೋಗೈತೆ. ಇನ್ನು ಅದನ್ನು ಮಾತಾಡ್ಕೊತಿದ್ರು ಉಪಯೋಗಿಲ್ಲ. ಅವ್ರು ಕೂಡ ಹೊಂದೋಕೆ ಹೋಗಿ ನಾವು ಒಂದು ಮಾತು ಹೇಳ್ತನು. ಮಗನ ಕಿವಿಗೆ ಮಾತ್ರ ಹಾಕ್ಬೇಡ. ಬ್ಯಾಡ್ರಿ, ಮಗನ ಕಿವಿಗೆ ಹಾಕುದು ಬ್ಯಾಡ್ರಿ. ಒಟ್ಟ ಹಾಕ್ಬೇಡ. ಅವ್ನ ಕಿವಿಗೆ ಹಾಕಿದ್ರೆ ನಮ್ಮ ಎಲ್ಲಿ ಪ್ರೀತಿಗೆ ಹಾಕಿ ಅಕ್ಕಿನ ಬಡದ ಮನೆ ಬಿಟ್ಟು ಹೊರಗೆ ಹಾಕಿದ್ರೆ ಅವ್ನ ಜೀವನ ಹಾಳಾಕೈತಿ. ಬ್ಯಾಡ್ರಿ ಒಟ್ಟ ಹೇಳ್ಬೇಡ್ರಿ. ನಾನು ಹೇಳಂಗಿಲ್ಲ, ನೀವು ಹೇಳ್ಬೇಡ್ರಿ. ರಚ ಹಾ ಬಾಳು, ಅತ್ತಿ ಮಗ ಎಲ್ಲ ಇದ್ರೆ ಇಲ್ಲೇ ಕುಂತಿದ್ರಲ್ಲ? ಏನು ಮನ್ಯಾಗ ಇರ್ತಾರ 24 ತಾಸು. ಸೇರಿ ಬೇರೆ ಮನಿ ಬಿಟ್ಟ ಇಲ್ಲ ಬಾಳು, ಚಾ ಕೇಳಿದ್ರಿ ಇನ್ನೊಂದ್ಸತಿ. ಚಾ ತಗೊಂಡ್ಬರಷ್ಟ ಹೋಗೇ ಬಿಟ್ಟಾರ. ಅಲ್ಲಿ ಹೊರಗತ್ತೆ ಏನೋ ನೋಡಿದ್ದೇನ? ನಾ ಹೆಂಗ್ ನೋಡಕ್ ಸಾಧ್ಯೈತಿ? ದಯಕ್ ಹೋಗಿ ಈಗ ಮನಿ ಬಂದ ನಾನು. ಹೌದಾ? ಯಾಕ ಏನಾಗೈತಿ? ಏನಿಲ್ಲ, ಅವಾಗ್ಲೇ ಒಂದ್ಸತಿ ಚಾ ಕೇಳಿದ್ರ ಚಾ ಮಾಡ್ಕೊಟ್ಟೆ, ಅದ ಸಕ್ಕರೆ ಆಗಿಲ್ಲ ಅಂತಂದ್ರ ಆತಂತ ಮತ್ತೆ ಇನ್ನೊಂದ್ಸತಿ ಮಾಡಿದೆ. ಚಲೋ ಆಗಿಲ್ಲ ಅಂತ ಚಲೋ ಬಿಟ್ರ. ನಿಂಗೆ ಚಾ ಬರಂಗಿಲ್ಲ, ನಿಂಗೆ ಏನೂ ಮಾಡಕ್ ಬರಂಗಿಲ್ಲ ಅಂತ ಹೆಂಗೆ ಬೇಕಾದಂಗೆ ಮಾತಾಡಿದ್ರು. ನಮ್ಮ ಮನೇನ ಏನೂ ಮಾಡಿಲ್ಲ ಅಂತ ಎಲ್ಲ ಹೇಳಿದೆ ಅವ್ರಿಗೆ. ಮತ್ತೆ ಹೊಟ್ಟೆ ಹಸಿವಾಗೈತಿ ಊಟ ಕೊಡಂತಂದ್ರ ಊಟ ನಂಗೆ ಅನ್ನ ಮಾಡಕ್ ಬರ್ತೈತಿ, ಸಾಂಬಾರ್ ಬರ್ತೈತಿ ಎಷ್ಟಂದೆ. ಅದನ್ನ ಹಚ್ಕೊಟ್ರೆ ಅದ್ರಾಗಿನ ಉಪ್ಪಿಲ್ಲ, ಖಾರಿಲ್ಲ, ಹೆಂಗ್ ಮಾಡಿದ್ವಿ ಸರಿಯಾಗಿ ಎಣ್ಣೆ ಹಾಕಿಲ್ಲ ಅಂತ ಅದಕ್ಕೂ ಬೈದ್ರೆ. ಎಲ್ಲ ನೋಡಿ ಹೆಂಗೆಲ್ಲ ಚೆಲ್ಲಿದಾರ ಒಳಗ. ಅಲ್ಲ ಹಂಗ್ ಮಾಡಕ್ ಸಾಧ್ಯ ಇಲ್ಲ. ಅವರು ಸುಳ್ಳು ಕೇಳಿ ಬಾಳು, ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ನಿಂಗ. ನಮ್ಮ ಅಪ್ಪ ಅಂತ ಕೆಟ್ಟವ್ರಲ್ಲ, ಅವ್ರು ಭಾಳ ಒಳ್ಳೆ ಮನಸ್ಸೈತಿ ಅವ್ರಿಗೆ. ನಾನು ಭಾಳ ಪ್ರೀತಿಯಿಂದ ಬೆಳೆಸಿರೋರು. ನಾನು ಏನೋ ಈಗೇನೋ ಸಿಟ್ಟಿರ್ಬೋದು, ಒಂದೇನೋ ಅಂದಿರ್ಬೋದು.
ಆದ್ರೆ ಹಿಂಗೆಲ್ಲ ಮಾಡಕ್ ಸಾಧ್ಯ ಇಲ್ಲ ಅವ್ರು. ನಿನ್ ಮೇಲೆ ಪ್ರೀತಿ ಇದ್ ಬಾಳು, ಬಟ್ ನಾ ಅವ್ರಿಗೆ ಇಷ್ಟ ಇಲ್ಲ. ನೀನ್ ಹೇಳಕತ್ತಾರ ಅವಾಗ ಹೇಳತ್ತಾರ ಅವ್ರ ರಿಲೇಷನ್ ಒಳಗೆ ಇದ್ರಂತ, ನಿಮ್ ಮಾವನ್ ಮಗಳ ಇದ್ರಂತ. ಹೌದಾ? ಹೌದು. ಹಾಗೆ ಜೋಡಿ ಮದ್ವೆ ಮಾಡ್ಬೇಕಾಗಿತ್ತ. ನಿನ್ ಮುಸುಡಿ ಕಟ್ಕೊಂಡ್ ಬಂದ ನನ್ ಮಗ ಅಂತ ಹೆಂಗ್ ಬೇಕಾದಂಗ ಮಾತಾಡತ್ತಾರ ಬಾಳು ನಂಗ. ಹಿಂಗೆಲ್ಲ ಮಾತಾಡೋರು? ನಾನ್ ನಿನ್ಗೆ ಯಾವತ್ತಾರು ಸುಮ್ನೆ ಸುಳ್ಳು ಹೇಳಿ ನಿನ್ ಬಾಳು. ಇಲ್ಲ, ನೀ ನನ್ ಬಾ ಪ್ರೀತಿ ಮಾಡ್ತೀಯ, ಅದಕ್ಕೆ ನಾನು ನಿನ್ ಮದ್ವೆ ಮಾಡ್ಕೊಂಡ್ ಬಂದಿರಲ್ಲ. ನೀ ಅಳ್ಬೇಡ, ಸಮಾಧಾನ ಮಾಡಿ ಅಳ್ಬೇಡ. ಅಡಿಗೆ ಮಾಡಿದ್ವಿ ಚಲೋ ಆಗಿಲ್ಲ ಅಂತ ನಂಗೆ ಬರಂಗಿಲ್ರಿ. ಒಂದ್ ಸ್ವಲ್ಪ ಟೈಮ್ ಕೊಡ್ರಿ, ಕಲ್ಕೊಂಡ್ ಮಾಡ್ತೀನಿ ಅಂತಂದ್ರೆ ಅದಕ್ಕೂ ಇಲ್ಲ. ನನ್ ಮನ್ಯಾಗ ಹುಡುಗಿನ ಮಾಡ್ಕೊಂಡಿದ್ರ, ನನ್ ಕೈ ಬಾಳನ್ನ ಮಾಡ್ಕೊಂಡಿದ್ರ ಚಂದಾಗಿ ಮಾಡಾಕ್ತಿದ್ಲ. ನೀ ಏನ್ ಮಾಡಾಕ್ತಿ? ಬರೀ ಹಂಗ ಅಡ್ಯಾಡ್ತಿ ಹಿಂಗ ಅಡ್ಯಾಡ್ತಿ, ಬರೀ ಏನಾರ ಅಂತಾರ. ಕುಂತ್ರು ಸೇರಂಗಿಲ್ಲ, ನಿಂತ್ರು ಸೇರಂಗಿಲ್ಲ. ನಂಗಂತೂ ಸಾಕಾಗೈತಿ. ಇಲ್ಲ, ನಾನು ನಿನಗೋಸ್ಕರ ಏನ್ ಬೇಕಾದಲ್ಲ ಮಾಡ್ತಾನು. ನಮ್ಮ ಅಪ್ಪಗ ತಾಕೀತ್ ಮಾಡ್ತಾನೆ, ಆದ್ರೆ ಅವ್ರು ಹಂಗೆ ಮಾಡಕ್ ಸಾಧ್ಯನೇ ಇಲ್ಲ. ಈಗ ಹಿಂಗೆ ಮಾಡಾಕ್ತಾರಂದ್ರೆ ನನಗೂ ಡೌಟ್ ಬರುತ್ತೆ. ಯಾಕಾರ ಅವ್ರ ಅಣ್ಣನ ಮಗನ ಮದುವೆ ಆಗಂದ್ರೆ ನನಗೆ ನಾವು ಅಣ್ಣ ಅಂದಿದ್ದಕ್ಕನ ಈ ರೀತಿ ಮಾತಿರ್ಬೇಕು ಅವ್ರು. ಆದ್ರೆ ಅವ್ರು ಹೇಳ್ತಾನೆ, ನೀ ಮಾತಾಡೋರಿ ಅವ್ರಿಗೆ ಏನಾರ ನಂಗೆ ಚೆನ್ನಾಗಿ ನೋಡ್ಕೊಕ್ ಆಗಿಲ್ಲ, ನಾ ಇಷ್ಟ ಇಲ್ಲ ಅಂತಂದ್ರೆ ಹೇಳ್ಬಿಡೋಣ. ನಾವಿಬ್ರು ಸುಮ್ಮನೆ ಹೊರಗೆ ಹೋಗ್ಬಿಡೋಣ. ಇವ್ರ ಕೈಯಾಗ ಇಟ್ಕೊಳ್ಳೋದು ಬೇಡ, ನಂಗಂತೂ ಸಾಕು. ಇಲ್ಲ ರಚು, ಈ ಮನಿಗೆ ನೀನ ರಾಣಿ ಹಂಗಿರ್ತಿ. ನಮ್ಮ ಹೇಳ್ತಾರ ಆಕಿನ್ ಮಾಡ್ಕೊಂಡಿದ್ರೆ ಭಾಳ ಚಲೋ ಐತ. ನಮ್ ಕಳ್ಳ ನೆನ್ನೆ ಈಕಿನ್ ಹೊರಗಿನಿಂದ ನೀ ಎಷ್ಟ್ ದಿನ ಇರ್ತಿ, ನನ್ ಮಗನ್ ತಲೆ ಕೆಡಿಸಿ ನಾನ್ ಹೆಂಗ್ ತಲೆ ಕೆಡಿಸಿ ನೀನ್ ಬಾಳು. ಇಲ್ಲ ಹೆಂಗ್ ಮಾತಾಡ್ತಾರಲ್ಲ ನಿಮ್ಮ ಅಪ್ಪ ಮತ್ತ. ನೀನ್ ಟೆನ್ಷನ್ ತಗೋಬೇಡ. ಹಿಂಗ ಅಂದಾರ ನಾನು ಹೋಗ್ಬಿಟ್ಟು ತಾಕೀತ್ ಮಾಡಿ ಬರ್ತಾನೆ. ನೀ ಆರಾಮರ ಪ್ಲೀಸ್. ನನಗ ನೀ ಹೌದ್ ನೋಡಕ್ ಆಗಂಗಿಲ್ಲ ನನಗ. ಇನ್ನು ಅಳಂಗಿಲ್ಲ. ಮೊದಲು ನಿಮ್ಮ ಅಪ್ಪ ಚಲೋ ಮಾತಾಡ. ಅವ್ರು ಇಟ್ಕೋತ ಅಂದ್ರೆ ಇರ್ತೀನಿ, ಇಲ್ಲ ಅಂದ್ರೆ ಹೊರ ಹೋಗೋಣ. ಇಲ್ಲ, ನೀ ರೆಡಿ ಆಗಷ್ಟ. ಹಂಗೇನಿಲ್ಲ, ನಾವು ಇರುನು ಅವ್ರ ಜೊತೆ ಇರುನು. ನಾವು ತಾಕೀತ್ ಮಾಡಿ ಬರ್ತಾನೆ. ನೀ ಆರಾಮ್ ತಗೋತೀನಿ. ನೀ ರೆಸ್ಟ್ ಮಾಡ. ಯಾಕಪ್ಪ ಇಲ್ಲಾಕ್ ಬಂದ್ ಕೂತಾರ ಏನಿಲ್ತಮ್ಮ, ಹಂಗ ಸುಮ್ ಕೂತೀವಿ. ಅಟ್ ಮನ್ಯಾಗ ಕೂತ್ ಬ್ಯಾಸರ ಆಗತ್ತ. ಹೊಲ್ ಕಡೆ ಹೋಗಿ ಬರ್ಬೇಕಂತ ಬಂದಿವಪ್ಪ. ಅಡ್ಡಾಡ್ ಬಾದಿ ಬಂದ್ರ ನೀ ಯಾಕೆ ಬಂದಿ? ಊಟ ಮಾಡ್ಬೇಕಿಲ್ಲ? ಊಟ ಮಾಡ್ಬಾರ್ದು, ಈಗ ಬಂದಿರೋ ನೀನು. ಅಲ್ಲ, ನೀವು ಇಬ್ರು ಕೂಡ ಯಾಕೆ ಏನೋ ಒದರಾಡಿರತ್ತ. ಮುಂದೆ ಚಾ ಮಾರ ಸರಿಯಾಗಿ ಚಾ ಮಾಡಿಲ್ಲತ್ತಿರತ್ತ. ಆಮೇಲೆ ಅಡ್ಗೆ ಉಪ್ಪೆಲ್ಲ ಆದಿಲ್ಲ. 108 ಕಾಗದ ಹೇಳತ್ತಿರತ್ತ. ಹೋಗಿ ಬಂದ ನಮ್ಮ ಸೋದರ ಮಾವನ ಮಗನ ಮದುವೆ ಆಗಲಿಲ್ಲತ್ತೆ, ಅದನ್ನ ಮಾತಾಡ್ತಿರತ್ತ. ಯಾಕ ನಾ ಮಾಡ್ಕೊಂಡ್ ಬಂದಿದ್ದೆ ನಿಮ್ಗೆ ಇಷ್ಟ ಇಲ್ಲೋ? ನಾ ಚಾನಂಗ್ ಇರೋದು ನಿಮ್ಗೆ ಇಷ್ಟ ಇಲ್ಲೋ? ಅಲ್ಲೋ ಯಪ್ಪ, ನಾವ್ಯಾಕೆ ಮಾತಾಡೋಣ ಆಕಿಗೆ? ನಿನಗ್ಯಾರು ಹೇಳ್ರ? ನೀವು ಮಾತಾಡೋದು ಮತ್ತೆ ಯಾಕೆ ಆತಾವಲ್ಲಿ? ನೋಡು, ನಾವ್ ಏನು ಅಂದಿಲ್ಲ ಯಪ್ಪ ಆಕಿಗೆ. ಇಲ್ಲ ಅವ್ನು ಕೇಳೋದು ಕರೆಕ್ಟ್ ಐತಿ. ಕರೆ ಐತೆ ಅವ್ನಿಗೆ ಯಾಕತ್ತೇಳಿ ತಮ್ಮ. ಒದ್ರಾಡ್ದಿವತ್ತ ಅನ್ಕೋ, ಏನೋ ಹಿರಿಯಾರ 4 ಮಾತು ಬುದ್ಧಿ ಹೇಳಿದಿರ್ತೈತಿ. ಚಂದಂಗೆ ಮಾಡಲಿ. ನಿನಗಾದ್ರೂ ಅದು ತಿಂದ ಮೇಲೆ ಗೊತ್ತಾಗತ್ತೆ. ಅದಕ್ಕಿಂತ ಮೊದಲ ನಾವು ಹೇಳಿ ಚಲೋ ಮಾಡಿಸ್ರಾತನು. ನೀವು ಮಾಡಿರ್ಬೇಕು. ಯಾಕಂದ್ರ ನೀವು ಹೇಳಿದ ಹುಡುಗಿನ ಆಗಿಲ್ಲ, ಅದಕ್ಕೆ ಆಕೆ ಮೇಲೆ ನೀವು ಹೊಟ್ಟೆ ಕಿಚ್ಚಿಗೆ ಮಾಡಿರ್ಬೇಕು. ಏನಾರೇ ಒಂದು ಅಪಾರ ತಿಳ್ಕೊಬೇಡಪ್ಪ. ಆಕಿ ಉಪ್ಪರ ಕಮ್ಮಿ ಹಾಕಲಿ, ಸಕ್ಕರೆ ಕಮ್ಮಿ ಹಾಕಲಿ, ಆಕೆ ನೀರು ಕೊಟ್ಟರು ನೀವು ಕುಡಿಬೇಕು. ಯಾಕಂದ್ರೆ ಆಕಿ ರಣ ನಮ್ ಬಂದಾಳ, ಅವ್ರ ಓಪನ್ ಬಿಟ್ಟು ನನ್ನ ಪ್ರೀತಿ ನಮ್ ಬಂದಾಳ ಆಕಿ. ಅಂದ್ರೆ ನಿಮ್ದೇನು ನೀವು ಹೇಳಿದ ಮಾತು ಕೇಳಿಲ್ಲ ನಾನು. ಅಂದ್ರೆ ಏನು, ನಿನ್ ತಮ್ಮನ ಮಗ ಮದುವೆ ಆಗಲತ್ತೆ, ಈಕಿನ ಹೊರಗೆ ಹಾಕ್ಬೇಕಂತ ಮಾಡಕತ್ತೀರಿ ನೀವು? ಇಲ್ಲಪ್ಪ, ಹಂಗ ಮಾಡೇ ಇಲ್ಲ ನಾವು ಆಕಿಗೆ. ನೀವೇನು ಮಾತಾಡ್ಬೇಡ್ರಿ. ಆಕೆ ಅಳ್ಕೊತ ಕೂತಾಳೆ ತಮ್ಮ. ನೀ ಹೇಳ್ದಂಗ ಅಲ್ಲ, ನಿಮ್ದು ಅದ ನಿಂದ ಅದ ರೀ. ಬರೀ ಒದ್ರೇ ರೀತಿ ನಿನ್ನ ಮಗನ ಬಾಯನ ಒಟ್ಟು ಆಗಲ್ ಹಚ್ಚೋದೈತಿ ಅಂತ ತಲೆಯಾಗ. ಅಂದ್ರೆ ಹೇಳ್ತಿ ಮಾತ್ ನಂಬ್ತಾನ, ನಮ್ಮ ಮಾತ್ ನಂಬಂಗಿಲ್ಲ ಅವ. ನಂಬಲಿ ಬಿಡ. ಆಕಿನ ಕರ್ಕೊಂಡ್ ಬಂದಾನ, ನಂಬ್ಕೊಂಡ ಬಂದಾರ. ಆಕಿನ ನಂಬಲಿ. ಆದ್ರ ಆಕಿ ಏನು ಖಾರ ನೀರ ಹಾಕಿ ನಮ್ಮ ಜಪಾನ್ ಮಾಡ್ತಿಂತಾಳ, ಅದನ್ನ ತಿಂದು ನಾವು ಇರ್ತೀವಪ್ಪ. ಆತ ನಿನ್ನ ಬಾಳಕ್ಕೆ ನಾವು ಧಕ್ಕಿ ಮಾಡ್ದಲ್ಪ, ಮಾಡಿದ್ರು ಒಟ್ಟ ಮಾಡಿದ್ರು ನಾವು. ನಿಮ್ದೇನು ಇಲ್ಲದ, ನಿಮ್ಮಿಬ್ಬರು ಗಂಡ ಅಂತದ ನಾಟಕ ಇದೆ. ಯಾಕಂದ್ರೆ ನೀವು ಹೇಳಿದ ಹುಡುಗಿನ ಹಾಲಿಲ್ಲನ, ಅದಕ್ಕೆ ಹೆಂಗಾರ ಮಾಡಿ ಹೊರಗೆ ಹಾಕ್ಬೇಕಂತ ನಾಟಕ ಮಾಡಕತ್ತೀರಿ ನೀವು. ತಮ್ಮ, ನಿನಗೆ ಅರ್ಥ ಆಗೋದಿಲ್ಲ. ಮುಂದೆ ಹೋಗಿ ನಿನಗ ಅರ್ಥ ಆಕತಿ. ಈಗೇನು ಹೇಳು ನಾವು ಅದನ್ನ? ಅವ್ಗೇನು ಹೇಳ್ಬೇಡ್ರಿ, ಏನು ಹೇಳ್ಬೇಡ್ರಿ. ಅವ್ನು ತಿರ್ಯಾಗ ಏನು ನಮ್ಮ ಮಾತ ಒಂದು ಅವ್ನು ತಿರ್ಯಾಗ ಹೋಗಂಗಿಲ್ಲ. ಈಗ ಏನು ಹೇಳಿದ್ರು ಖಾಲಿ ಐತಿ ತಮ್ಮ. ಆತ್ ನಾ ಏನು ಹೇಳಿಲ್ಲ, ಹಂಗಿರ್ತೀವಿ ನಾವು. ಈಗ ಮನೆ ಬರೋರು ನನ್ನ ಮರ್ಯಾದೆ ಕಳೆಯೋರು ಹೊರ ಬಂದು ಕೂತೇನೆ. ಮಾನ್ಯ ಮದುವೆ ಮಗ ತನ್ನ ಡಿಸ್ಟರ್ಬ್ ಆಗತ್ತೇಳಿ ಅವ ಅಪ್ಪನ ಹೊರ ಕಳ್ಸಾರ. 4 ಮಂದಿ ನೋಡಿದವ್ರಲ್ಲ ಸರ್ವ ಬಾರಿ ಮನೆಗೆ. ಇಲ್ಲಪ್ಪ, ಹಂಗೇನು ಬಂದಿಲ್ಲ ನಾವು. ಸುಮ್ಮನೆ ಅಡ್ಡಾಡಿ ಬರ್ನು, ಮನ್ಯಾಗ ಕೂತಾನೆ ಕುಂಡ್ರು ಬ್ಯಾಸರಾಗಿತ್ತ. ಅದಕ್ಕೆ ಬಂದದ ಹೇಳಿದ್ವಲ್ಲ ನಿನಗೆ. ಆತ್ ನಡೀಪ, ನೀವು ಹೇಳಿದಂಗೆ ಮನೆಗೆ ಬರ್ತು ನಡಿ. ಏನು ನಮ್ಮ ಮನೆಗೆ ಬರಾಕೇನಪ್ಪ, ಬರ್ರಿ ಸಾಕು. ನೋಡ್ರಿ ಅವನ ಅಲ್ರಿ, ತಾನ ಬಾಯಿ ಬಂದಂಗ ಬೇಡ ಏನಿಲ್ಲ ಅಂದ ಗಚ್ಚವಟ್ಟಿ ತಿಂದಾಳ. ಮತ್ತೆ ಮಗನ ಮುಂದೆ ಹೇಳ್ರ ಮಗನ ಬಾಳ ಹಾಳಾಕತ್ತ ಹೇಳಿ ನಾವು ಸುಮ್ ಕೂತದ್ವು. ಇದ್ದುದಂದು ಹೇಳಿ ಮಗನ್ ಬಿಟ್ಟಾಳ. ಬ್ಯಾಡ್ರಿ, ಏನು ಅನ್ನೋದು ಬ್ಯಾಡ್ರಿ. ಅವ್ರ ಜಾಡಿಸಿ ಒದ್ರ ಒದಿಸ್ಕೊಳ್ಳು, ಬಡದ್ರೆ ಬಡಿಸ್ಕೊಳ್ಳು. ಅದ್ರ ಮಗನ ಬಾಳೆ ಹಾಳೆ ಮಾಡೋದು ಬ್ಯಾಡ್ರಿ.
ಈ ಪರಿಸ್ಥಿತಿ ಹೆಂಗೆ ನಡೀತೀವ ಹಂಗೆ ಹೋಗೋಣ. ಯಾಕಂದ್ರೆ ಇದು ನಮ್ಮ ಕರ್ಮತಿ, ನಾವು ಇದನ್ನು ಅನುಭವಿಸಬೇಕು. ವಿಧಿ ಬರೆದನ್ನು ಯಾರೂ ತಪ್ಸಕ್ಕೆ ಸಾಧ್ಯ ಇಲ್ಲ. ಹಿಂಗೆ ಬ್ರಹ್ಮ ನಮ್ಮ ಮನೆ ಬರ್ದಾಗ ಹಿಂಗೆ ಬರ್ತಿತ್ತು ಇತ್ತಂದ್ರೆ ನಾವು ಅದನ್ನು ಬ್ಯಾಡತ್ತು ಒಪ್ಕೊಳಕ್ಕೆ. ನಾವ್ಯಾರ ಎಂತೆಂಥವ್ರು ವನವಾಸ ಮಾಡ್ಯಾರು, ನಮಗೂ ವನವಾಸ ಗತಿ ಬಂದತೆ ತಿಳ್ಕೊಂಡು. ಏನೋ ಮಗ ಕರ್ದತೆ, ನಡಿ ಹೋಗುನು. ಅವ್ರು ಹಂಗೆ ಹೇಳ್ತಾರೋ ಹಂಗೆ ಕೇಳ್ಕೊಂಡು ಆ ಮನ್ಯಾಗ ಹೊಂದಿನ್ಕಾಗಿ ಇರು. ನಡಿ ಆಯ್ತು ರೀ, ಬರ್ರಿ ಮತ್ತೆ ಅವ್ ಸಿಟ್ಟು ಮಾಡ್ಕೋತಾನ. ರಚು ರಚು ಕರ್ಕೊಂಬನ್ನಿ. ಎಲ್ಲಿ ಹೋಗಿದ್ರಿ ಮಾಮಾರ? ಏನಿಲ್ವ ಮನ್ಯಾಗ ಕೂತ್ ಬೇಸರ ಆಗಿತ್ತು. ಟೆನ್ಷನ್ ಆಗ್ಬಿಟ್ಟಿದ್ದೆ ಅಂತ ಸಲ ನನಗೆ ಕಂಡು ಚಾ ಮಾಡ್ಕೊಂಡ್ರೆ ನೋಡಿ ಏನ್ ಬಿಡ ಅಲ್ಲ ತನ್ನ ಕಡೆ ಹೋಗಿದ್ದೀವಿ. ಮನ್ಯಾಗ ಕೂತ್ ಬೇಸರ ಆಗಿತ್ತ. ಸ್ವಲ್ಪ ಅಡ್ಡಾಡಿ ಬರ್ದು ನಂಗೆ ಹೇಳಿದ್ರೆ ನಾನು ಬರ್ತಿದ್ದೆ. ಇಲ್ವಾ ಹೇಳಿ ಹೋಗ್ರೆ ಏನಾಗ್ತತಿ. ಸೋಮ ಬೇಸರ ಅನಿಸಿ ಇಬ್ರು ಕೂಡ ಅಲ್ಲಿ ಹೋಗಿ ಸಿಗ್ತಿದ್ವ. ಅದ ಬೆಗಡೆ ನಿಮ್ಮ ಮ್ಯಾಲೆ ಜೀವ ಅದ, ನೀವು ಹಂಗ ಮಾಡ್ತಿರಕಿ. ಹೌದ್ರಿ ಅಪ್ಪ, ನಮ್ಮ ಮ್ಯಾಗ ಭಾಳ ಜೀವ ಅದ. ನಮ್ಮಂದ್ರ ಅಷ್ಟು ಪ್ರೀತಿ ಮಾಡ್ತಾಳೆ ನೀನ್ ಹೇಳ್ತಿ. ಭಾಳ ಚಲೋ ಅದಾಳಪ್ಪ. ಬಂಗಾರ ನಂಗೆ ನೋಡ್ಕೊತಾಳಪ್ಪ ನಮ್ಮನ್ನ. ಅದಕ್ಕೆ ಹೇಳಾಕ್ತೀನಿ, ಅಗದಿ ನಾವು ಚಾ ಮಾಡ್ಕೊಡ್ತಾಳು. ಹಾಲು ಜೇನು ಸೇರಿದಂಗ ನಾವು ಅಗದಿ ಆನಂದದಿಂದ ಸಂಸಾರ ಮಾಡ್ಕೊಂಡು ಹೋಗೋಣ. ಆಯ್ತಪ್ಪ, ರಚು ಊಟಕ್ಕೆ ತಂಬ್ರ ಕುಂದ್ರಿ, ಊಟ ತರ್ತಾಳ ಸಸಿ. ರೀ ಏನ ಬರೀ ಇಲ್ಲ ಸ್ವಲ್ಪ. ಏನಾಯ್ತು? ಅದ್ರಿ ಅತ್ತಿ ಮಾವಾಗ ಅಂತಿಕಾರ ಬಿಸಿ ರೊಟ್ಟಿ ಮಾಡ್ತೀನ್ರಿ. ನೀವು ನಡೀತಿದ್ದಲ್ಲ ನಿಮ್ಗೇನು ಕಟ್ಟಿ ರೊಟ್ಟಿ ಇದ್ರ ನೀವೇನು ಸ್ಟ್ರಾಂಗ್ ಅದ್ರಿ. ಅತ್ತಿ ಮಾವ ಮೊದ್ಲು ವಯಸ್ಸಾಗ್ಯದಲ್ಲ, ಅವ್ರನ್ನ ಬಿಸಿ ಬಿಸಿ ಒಂದು 4 ರೊಟ್ಟಿ ಮಾಡ್ತೀನಿ. ನೀವು ಅಡ್ಡ ತನಕ ಊಟ ಮಾಡ್ತೀರಿ? ನೀ ಎಷ್ಟು ಪ್ರೀತಿ ಮಾಡ್ತೀಯ ನಮ್ಮ ಮಾವಪ್ಪನ. ನಮ್ಮ ಮಾವಪ್ಪ ಒಟ್ಟು ಅರ್ಥ ಮಾಡ್ಕೊಂಡ್ರೆ ಅಗದಿ ಭಾರಿ ಇರ್ತತ್ರಿ. ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಅವ್ರು ನನ್ನ ಅರ್ಥ ಮಾಡ್ಕೋತಾರಿ. ನೀ ಕುಂದ್ರಿ, ಊಟ ಹಚ್ಕೊಡ್ತೀನಿ. ಅವ್ರಿಗೆ ಹೇಳಿ ಬರ್ತೀನಿ ಬಿಸಿ ರೊಟ್ಟಿ ಕುಂತ ಬಿಟ್ರ ಊಟ ತುಂಬಾ ಆಗ್ತಿದ್ರಲ್ಲವ. ಊಟ ಮಾಡ್ತೀರೇನ? ಹೊಟ್ಟೆ ಹಸ್ತಿರ್ಬೇಕಲ್ಲ ಬಾಳ. ಹೋಗುವ ಹಚ್ಕೊಂಬರ್ಬೇಕು. ನನ್ನ ಗಂಡ ಹೊಲದಾಗ ದುಡ್ದು ಬಂದಾನೀಗ, ಅವಾಗ ಊಟ ಹಚ್ಕೊಟ್ಟೇನಿ. ಒಂದು 4 ತಾಸ ಕುಂದ್ರಿ ತಂದು ಹಾಕೋಮಟ. ತಾಸ್ನಾಗ ಉಳಿದಾರ ಉಳಿತೇವಲ್ಲ ನಾವು. 4 ತಾಸು ಕುಂಡ್ರತ್ರಿ ನಮ್ಗೆ. ಆಮೇಲೆ ಊಟ ಹೆಂಗೆ ಮಾತಾಡ್ಬೇಕು ಹುಡುಗಿದು ಮಾಡಿಬಿಡ್ರಿ. ಮಗಾರ ಊಟ ಮಾಡಕತ್ತಾನು, ಅವ್ರ ಹೊಟ್ಟೆ ತುಂಬ ಊಟ ಮಾಡಿ. ಅವ್ರು ಹೊಟ್ಟೆ ತುಂಬ್ರಿ ನಮ್ಮ ಹೊಟ್ಟೆ ತುಂಬ್ರಿ. ಒಂದು ಗ್ಲಾಸ್ ನೀರು ಕುಡಿದು ಸುಮ್ಕೊಂಡ್ರಿ. ಮತ್ತೇನ ಇದು ನಮ್ಮ ಕರ್ಮಕ್ಕೆ ಅನುಭವಿಸು. ಹನಿ ಬಾರಕ್ಕ ಹೊನಿ ಅತ್ತಿ ಮತ್ ಇನ್ನೊಂದ್ರಿ, ನೀವೇನಾರ ನನ್ನ ಗಂಡನ ಮುಂದೆ ಏನಾರ ಪಿಟ್ಟಿಂಗ್ ಇಟ್ಟಿದ್ ನನಗೆ ಗೊತ್ತಾತು ಹೇಳೇನಲ್ಲ. ನಾವೇನು ಹೇಳಿಲ್ಲ ಮುಂದೆ. ಕೇಳಿದ್ರಿ ಅನ್ರಿಗಿನ ಮಾಡೋದಿಲ್ಲ, ತಾನ ಮಾಡಿ ಮತ್ತೆ ಫಿಟ್ಟಿಂಗ್ ಇಟ್ಟಿ ಅನ್ನೋದು ಕೇಳ್ತಾಳ. ಹಾ ಅದ್ರಿಲ್ರಿ ಅದ್ರಿಲ್ಲಿಕ್ಕಿ ಕಿವಿಗೆಲ್ಲ ಕೇಳಿಸ್ತಾವ. ಹೊರಗೆ ಅದು ಮಾತಾಡೋದು ಬೇರೆ. ಊಟ ಮಾಡಕ್ಕೆ ಕೇಳಿಸ್ತೈತಿ, ಸುಮ್ ಕುಡ್ರಿ. ಊಟ ಮಾಡ್ಲ ಕಣ್ಣೀರಿನ ಕೂಳ ಹತ್ತಿರ ನಾವು ಕಣ್ಣೀರು ಕೂಳ್ತೀವಿ. ಬಿಟ್ಟರೆ ನಮಗೆ ಏನು ಶಶಿ ಮಗ ಚಂದ್ರ ಸಾಕು. ಚಂದ ಇರ್ಲಿ. ಯಾಕೆ ನಾವು ಕಷ್ಟ ಹೊಟ್ಯಾಕೆ ದುಃಖ ಮಾಡ್ಕೋ ಮಕ್ಕಳು ಚಂದ. ಅತ್ತಿ 15 ನಿಮಿಷ ರಾತ್ರಿ ಎಲ್ಲ ಅಥವಾ ಯಾಕೆ ಕುರ್ತಿ ಯಾವಾಗ ತಿಂತೀವಿ ನಿಮ್ಮ ಕೈಯಿಂದ ನಾವು ತಿನ್ಬೇಕಾಗೈತಿ. ಅನ್ನೋಲೇ ರೀತಿತ್ತೀವು, ಅನ್ನ ರೀತಿತ್ತೀವು, ಏನು ಕೊಡ್ತೀವಿ ಅದನ್ನ ತಿಂತೀವಿ ನಾವು. ಹೆಂಗತ್ತೀನಿ? ಆಯ್ತಾಯ್ತು ಸುಮ್ಮಿರಿ, ಬಾಯ್ ಮಾಡಬೇಡ್ರಿ. ಮಗ ಕೇಳಿಸ್ಕೊಂಡಾನ, ಸುಮ್ಕೊಂಡ್ರಿ. ನಂದ ಹೊಟ್ಟೆ ಊಟ ಆಯ್ತು. ಏನು ನಿಮ್ಮ ಸಸಿ ಬಿಸಿ ರೊಟ್ಟಿ ಮಾಡಿ ಕೊಡ್ತಂದಾಳು. ಅದು ತಂಗ ರೊಟ್ಟಿ ಇತ್ತು, ನಂದು ಟೌನ್ಸರ್ ಇತ್ತು, ಅದಕ್ಕೆ ಬಿಸಿ ಸಾರು ಇತ್ತು. ತಂಗ ರೊಟ್ಟಿ ಹಾಕ್ತೀನಿ, ನೀವು ಬಿಸಿ ರೊಟ್ಟಿ ಮಾಡ್ಕೊತಾವ. ಕಾಮಗ ಊಟ ಮಾಡಿ ಆರಾಮ. ಆಯ್ತಪ್ಪ, ನೀವು ಹೊಟ್ಟೆ ತುಂಬ ಊಟ ಮಾಡಿದಿಲ್ಲ? ಮಾಡಿ ನಮ್ಗೂಡ ನೀನು ಬಿಸಿ ತಿಂತಿದ್ರು ತಮ್ಮ. ಇಲ್ಲ ನಂದ ಹೋಗ್ಬೇಕು ನಾನು, ನಾನು ಲೇಟ್ ಆಕತ್ತಿ. ನೀವು ಊಟ ಮಾಡ್ರಿ. ರಚ್ಚು ನಮ್ಮ ಅಪ್ಪಗ ಬಿಸಿ ಬಿಸಿ ರೊಟ್ಟಿ ಮಾಡಾಕ ಏನು ಸಾವ್ಕಾಶ ಹೋಗಪ್ಪ. ಆಯ್ತು ಹೋಗಿಪ್ಪ. ಅಂದಂಗ ನಾನು ಹೇಳ್ತೀರಿ ನಮ್ಮ ಅಪ್ಪನ ಬದಲ ಹಂಗೆ ಅಂದಾಳು. ಇದ್ರು ಇರ್ಬೋದು, ಯಾಕಂದ್ರೆ ಅವ್ರು ಹೇಳಿದ ಹುಡುಗಿ ನಾನು ಮದುವೆ ಆಗಿಲ್ಲ. ಅದಕ್ಕತ್ತೇಳಿ ಏನು ಇವ್ರ ನಾಟಕ ಮಾಡಾಕತ್ತಾರೋ ಏನು. ಹಾಂ ಮರಿ ನಿಂತು ನೋಡೇ ಬಿಡ್ನು ಇವ್ರು ಏನು ಮತ್ತೆ ಹಕ್ಕಿಕೈತಾರೋ ನನಗೂ ಗೊತ್ತಾಕತ್ತೆ. ಸರಿ ಅಷ್ಟೇ ಮಾಡಿ. ಬಾಳು ಹೋದ ಅನಿಸ್ತೈತಿ. ಬಿಸಿ ರೊಟ್ಟಿ ಮಾಡಿದಿ? ತಗೊಂಬಾರ್ವಾ ಬಿಸಿ ರೊಟ್ಟಿ? ಹಾ ಹೊಟ್ಟೆ ಹಸ್ದತೆ. ನನಗ್ ತಿನ್ನಾಕ
ನಾನು ತಿನ್ನಕ ನಾ ಮಾಡ್ಕೊಂಡಿಲ್ಲ, ಇನ್ನ ನಿಮಗೆ ಬಿಸಿ ರೊಟ್ಟಿ ಮಾಡ್ಕೊಡ್ಬೇಕಾ? ಮತ್ತ ಆಗ ಹೇಳ್ದೇನವ ಅದ ನಿಮ್ ಮಗ ಇದ್ದಲ್ಲ ಅದಕ್ಕೆ ಹಂಗ ಹೇಳಿನಿ. ಏನ್ ಬಿಸಿ ಬಿಸಿ ಮೂರೊತ್ತು ತಿನ್ಕರ್ ನೀವೇನ ದೊಡ್ಡ ಏನ ರಾಷ್ಟ್ರ ಆಗಿದ್ದೀರೇನ? ಹೆಂಗೋ ಇವತ್ತಲ್ಲ ನಾಳೆ ಹೋಗ್ಕಿರಿ, ಸುಮ್ ತಿಂದ್ ಬಿದ್ದಾಡ್ರಿ. ಏನತ್ ಮಾತಾಡಕತ್ತಿದ್ದಿ ಯವ್ವಾಯಿ? ಅಲ್ಲೊಂದ್ ನಾ ಕಟಕ್ ರೊಟ್ಟಿ ಇರ್ಬೇಕು. ಅತ್ತೆ ನೀನ ಮಾಡಿದ್ದದ ನೋಡ್ ಕಟಕ್ ರೊಟ್ಟಿ, ಅವನ್ನ ತಂದು ಕೊಡ್ತೀನಿ, ಎಣ್ಣೆ ಖಾರಸ್ಕೊಂಡ್ ತಿಂದು ಬಿಡ್ರಿ. ಕೇಳ್ರಿ ಮಾತು ಕೇಳ್ರಿ ಆಕಿದ. ಅದೇವಾ ಕಟಕ್ ರೊಟ್ಟಿ ತಿನ್ನೋದಾದ್ರ ಆಗ ಮಗನ್ ಜೋಡಿ ತಿಂತಿದ್ದೀವಲ್ಲ, ಅತ್ತಿಗೆ ಮಾವಗ ಬಿಸಿ ರೊಟ್ಟಿ ಹಾಕ್ತಾನ ಅಂತ ಹೇಳಿ ಮಗನ ಮುಂದೆ ಎಷ್ಟು ಚಂದ ನಾಟಕ ಮಾಡ್ತಿ. ನಾಟಕ ಅಲ್ಲದ ಹೇಳ್ಬೇಕಲ್ಲ ಮತ್ ನಿನ್ ಮಗನ್ ಮುಂದ. ನೀವು ಮಾಡೋ ಆಟಕ್ಕ ನಿಮ್ ನೋಡ್ರಿ ನನಗ್ ಮೈನು ಉರಾತೈತಿ. ಈಗ ನಮ್ಗ ನಿಮ್ ಜೋಡಿ ಮಾತಾಡಕ್ ಇಷ್ಟ ಇಲ್ಲ. ಸುಮ್ ಈಗ ಹೋಗಿದ್ರಲ್ಲ ಅವಾಗ್ಲೇ ಹೋಗ್ರಿ. ಈಗ ನಿಮ್ ಮಗ ಬರೋ ಮಟ ಮನೆಗೆ ಬರಾಕ್ ಹೋಗ್ಬೇಡ್ರಿ. ಊಟಕ್ಕೆ ಕಡೆ ಕೇಳಬೇಡಿ. ಇಲ್ರಿ ನಾ ಊಟ ಕೇಳಾಗಿಲ್ಲ. ಹೇಳ್ರಿ ಮ್ಯಾಲ ನಿಮ್ ನೋಡ್ಕೊಂಡು ಕುಂದ್ರಲಿ. ನಿಮ್ ಗೋಲ್ ಕೇಳಕ್ ಆಗಿಲ್ಲ. ಏನ್ ಹೊರಗ್ ನೋಡ್ರಿ ಮೊದಲ ಆಗ ಕುಂದಿದ್ರಲ್ಲ. ನಿಮ್ ಮಗ ಬರೋ ಮಟ ನಿಮ್ ಮಾರಿ ನಾವು ತೋರ್ಸಕ್ ಹೋಗ್ಬೇಡ್ರಿ. ನನಗ ನೀವು ನೋಡ್ದೆ ಏಟ್ ಆಕೈತಿ. ಈ ಮನಿ ಬಿಟ್ಟನ ಕಳಿಸಿಬಿಡ್ರಿ ಸಾಕು. ಅಲ್ಲಿ ಹೋಗಿ ಕೂತ ಮನಿ ಯಾಕ್ರಿ ಈ ಜೀವನ ಬೇಕ್ರಿ ನಮಗ? ಇಂಥ ಜೀವನ ಬ್ಯಾಡ್ರಿ ನಮಗ. ಮನಸ್ಸಿನಾಗಿತ್ತಂದ್ರ ಯಾರ ಕಣ್ಣಿಗೆ ಕಾಣಲ್ಲ ದೂರ ಹೋಗಿ. ನಂಗ ಡಿಸ್ಟರ್ಬ್ ಆಗತೈತಿ. ನಂಗೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸೇಷನ್ ಬೇಕಾ? ಹೇಳ್ದ ಅರ್ಥ ಆಗತೈತಿ ನಿಮ್ ಇಬ್ರಿಗೂ. ಸುಮ್ ಯಾವಾಗ ಒಟ್ 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 ಆಗ ನಿಮ್ ಮಗ ಊಟ ಹಚ್ಕೊಡಕತ್ತಾಗ ನೀವ್ ರಾಗ ನೀವೇ ಚಾಲೂ ಮಾಡಿರಿ. ಅವ ಏನಾರ ಕೇಳಿಸ್ಕೊಂಡಿದ್ರೆ ಸ್ವಲ್ಪ ಸೆನ್ಸ್ ಇಲ್ಲ ನಿಮ್ಗೆ. ಇಷ್ಟ ವಯಸ್ಸಾಗೈತಿ ನಡೀರಿ. ಹೇಳ್ರಿ ಬೇಡ. ನಮ್ ಕಷ್ಟದ ಬಗ್ಗೆ ಮಾತಾಡ್ರಿ. ಆಕಿ ಕಷ್ಟ ಆಕತಿ. ಆಕಿಗೇನು ಹೇಳ್ರಿ ಬೇಡ. ತೊಂದ್ರೆ ಆಕತೈತಿ ನಾ ಮಾತಾಡ. ಏನು ಇದು ಹೋಗುನು ಮಗ ಬರೋ ಮತ್ತ ಮನೆಗೆ ಬರೋದು ಬೇಡ. ಅಲ್ಲದಾನಂದ್ರ ಬಾಕ್ಲಿಕ್ ಬಂದ್ಕೊಂಡ್ರು ಅಲ್ಲಿ ಹೋಗಿದ ಗೊತ್ತಾಗಬಾರ್ದು. ಬರ್ರಿ ನಡಿ ಬಾಲು ನೀ ಹೋಗಿಲ್ಲ ಆಯ್ತಾ? ಯಾಕೋ ಬಾಲು ಇಲ್ಲೇ ನಿಂತದಿ? ಯಾಕಪ್ಪ ಯಾಕಪ್ಪ? ಅಲ್ಲಿ ಮಾತು ಕೇಳ್ಬೇಕಾಗಿತ್ತು. ಏನಾಗೈತಿ? ಯಾಕೆ ಅಳಾಕತಿ? ನೀ ಯಾಕತ್ತೀವೋ? ನಮಗೇನಾಗೈತಪ್ಪ? ಅಳಗಾಡಪ್ಪ. ನಾವು ಚಲೋ ಅದೀಪ ಚಲೋ ಮಾತು ಕೇಳ್ಬೇಕಾಗಿತ್ತು. ತಪ್ಪು ಮಾಡಿಲಿ. ನಿಮಗೆಲ್ಲ ಇಷ್ಟ ಕಾಟ ಕೊಡ್ತಾ ಅಂತ ನನಗೆ ಗೊತ್ತಿರ್ಲಿಲ್ಲ. ನೋಡಪ್ಪ ಅದೆಲ್ಲ ಮುಗಿದ ಹೋದ ಕತಿ. ಇನ್ನ ಮೇಲೆ ಅದನ್ನೆಲ್ಲ ನೆನಪು ತೆಗಿಬಾರ್ದು. ಆತಪ್ಪ ಚಲೋ ತಂಗಿ. ಇನ್ನು ನಾ ಸುಮ್ಮನೆ ಏನು ಅನ್ಬೇಡ ಬಾಲು. ಅನ್ಬೇಡ ನಮ್ಮ ಅಪ್ಪಗೆ ಬಿಸಿ ರೊಟ್ಟಿ ಹಾಕ್ಲಂತೇಳಿ ಅವ್ರಿಗೆಲ್ಲ ಇನ್ನೊಂದ್ ಸಲ ನಾನು ಹೇಳಿ ನಮ್ಮ ಅಪ್ಪನ ಹೊರಗೆ ಕಳಿಸ್ತೆ. ಏ ತಮ್ಮ ಅವ್ರಿಗೆ ನೀವು ಊಟ ಹಾಕಂಗಿಲ್ಲ. ಊಟ ಹಾಕ್ಯಾನು ಹೊಟ್ಟು ಊಟ ಮಾಡಿ ನಾವು ನಕ್ಕೋತ ಕೆಲ್ಕೋತ ಹೊಂಟದಿ ಹೊರಗೆ. ಏನಿಲ್ಲಪ್ಪ ಊಟಕ್ಕೆ ಹಾಕ್ಯಾಳ. ಏನು ಅನ್ಬೇಡ ಆಕಿಗೆ. ಹೌದಲ್ಲ? ಆಕಿಗೆ ಏನು ಅನ್ಬೇಡ. ಆಕೆ ತಪ್ಪು ಏನಾಯ್ತೈತಿ ಬಿಡಾಕೈತಿ. ಅಲ್ಲ ನನ್ ಮುಂದೆ ನಾಟಕ ಮಾಡ್ತೇವೆ. ನಾಚಿಕ್ ಬರೋದಿಲ್ಲ. ನಮ್ಮ ಅಪ್ಪನ ಚೋದ ನೋಡ್ಕೊಂತೇಳಿ ನಾ ಇಲ್ದಾಗ ಇಂತ ನಡ್ಸಿದಿ. ಹಾ ತಮ್ಮ ಏನ ಈ ಮನಿ ಸಕ್ರಿ ಮಾಡಕ್ ಬಂದಿ ಅನ್ಕೊಂಡಿ ಇಲ್ಲ ನೋಡು ಇಲ್ಲಿ ಹಚ್ಚಿ ಮಾತಾಡ್ಬಾರ. ನಮ್ಮ ಅಪ್ಪನ ಚಲೋ ನೋಡ್ಕೊತಾರ ಇಲ್ಲಿ ಇಲ್ಲ ಹೋಗ್ಬಿಡ್ನಿ. ಆಗಂಗಿಲ್ಲ ನಂಗ ಕಡಾಮುಡಿ ಹೇಳಕತ್ತೀನಿ. ನಿಮ್ಮ ಅಪ್ಪ ನೋಡ್ಕೊಕ್ ಹಂಗಿಲ್ಲ ನಂಗೆ. ನಾನು ನೋಡ್ಕೊ ನನ್ನ ಮಗನ್ ಚೆನ್ನಾಗಿ ನೋಡ್ಕ. ಮಗನ್ ನೋಡ್ಕೋದ್ ನೀ ಬ್ಯಾಡವ. ಅವ ಸುಮ್ಮನೆ ಏ ನಮ್ಮ ಅಪ್ಪ ಹೇಳ ಬರೋದ್ರೆ ನಿನಗೆ ಒಂದು ಸೆಕೆಂಡ್ ಜಾಗಲ್ಲ. ನಡಿ ರಚ್ಚು ರಚ್ಚು ನನ್ನ ಮಾತು ಏನೇ? ಏನ್ ಕೇಳ್ಬೇಕು ನಿನ್ ಮಾತ? ನೋಡು ನಾನು ನಿಂಗೆ ಇಟ್ಟೋತಕ ಒದರಾಡೋದು ನಿನಗೂ ಬೇಜಾರಾಗಿರ್ಬೋದು. ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಮನೆ ಬಿಟ್ಟು ಹೋಗ್ಬೇಕಲ್ಲ ಹೋಗ್ತೀನಿ. ಅಲ್ಲ ನಾನು ಹೇಳೋದು ಅರ್ಥ ಮಾಡ್ಕೊ. ಸಿಟಿ ಬರ್ಬೇಡ. ಯಾಕಂದ್ರೆ ನಾ ಅವ ಅಪ್ಪನ ಭಾಳ ಹಚ್ಕೊಂಡೀನಿ. ಅವ್ರ ಸಲ ನಿಂಗೆ ಮಾತಾಡಿನ ಬ್ಯಾಡ ಸಲ ನಮ್ಮ ಅಪ್ಪನ ಹಚ್ಕೊಂಡಿಲ್ಲ. ಅವ್ರ ಬಿಟ್ಕರ್ ನಾನು ನಿನ್ ಜೋಡಿ ಬಂದಿಲ್ಲ. ನಿನ್ನ ಪ್ರೀತಿನ ಮುಖ್ಯ. ನೀನ ಬೇಕಂತ ಈಗ ನಮ್ಮ ಅಪ್ಪನ ಬಿಟ್ಟು ಬರ್ಲಿಲ್ಲ ನಾನು. ಕರೆಕ್ಟ್ ಐತಿ. ಈಗ ನಮ್ಮ ಅವಾಗ ಕಾಲ್ ಮುರ್ದತಿ ಬಿದ್ದು ಆಕೆ ನೋಡ್ಕೋರು ಯಾರು ಇಲ್ಲ. ನೀನ ಎಲ್ಲ ಮುಂದೆ ನಿಂತ ನೋಡ್ಕೋಬೇಕು. ಏನ ನಿಮ್ಮ ಅಪ್ಪನ ನಾ ನೋಡ್ಕೋಬೇಕಾ? ನಿಮ್ಮ ಅವ್ವ ಕಾಲ್ ಮುರ್ಕೊಂಬಿದ್ದ ಅಕ್ಕಿನ ಜಾಕ್ ಮಾಡ್ಬೇಕಾ? ಆಗಂಗಿಲ್ಲ ನಂಗ. ಪ್ಲೀಸ್ ರಚ್ಚು ಹಂಗೆ ಮಾಡ್ಬೇಡ. ನನ್ನ ಮಾತು ಕೇಳ. ಇದ ರಿಕ್ವೆಸ್ಟ್ ಬೇಕಾಗಿಲ್ಲ. ಈ ಡ್ರಾಮಾ ಬೇಕಾಗಿಲ್ಲ ನಂಗ. ಹೋದಿಲ್ಲ ನಿಮ್ಮ ಅಪ್ಪ ನೋಡ್ಕೋತೀನಂತೆ ನೋಡ್ಕೋ ಹೋಗಿ. ನೋಡು ನಮ್ಮ ಅವಾಗ ಈಗ ಸದ್ಯ ಪರಿಸ್ಥಿತಿ ಒಳಗ ನಿನ್ನ ಅವಶ್ಯಕತೆ ಭಾಳ ಐತಿ. ಆಕೆಗೆ ದವಾಖಾನಿಗೆ ಕರ್ಕೊಂಡು ಹೋಗಿರ್ತೈತಿ. ಗುಳಿಗೆ ಕೊಡ್ಬೇಕು. ಆಕೆ ವ್ಯವಸ್ಥೆ ಮಾಡ್ಬೇಕು. ಎಲ್ಲ ಐತಿ. ನೀ ದಯವಿಟ್ಟು ಹಂಗೆ ಮಾಡ್ಬೇಡ. ನನ್ ಬಿಟ್ಟು ಹೋಗ್ಬೇಡ. 3 ಹೊತ್ತು ನಿಮ್ಮ ಮಗನ್ ಚಾಕ್ರಿ ಮಾಡ್ಕೊಂಡ್ ಬಿದ್ದಿರಕ್ ನಂಗೆ ಆಗಿಲ್ಲ. ಯಾಕಂದ್ರೆ ನನ್ನ ಆಸೆ ನನ್ ಕನ್ಸ ಬೇರೆ ಐತಿ. ಅಂತದ್ರಾಗ ಈಗ ಚಾಕ್ರಿ ಮಾಡ್ಕೊಂಡು ಬಿದ್ದಿರ್ಲಿ ನನಗಿದೆಲ್ಲ ಆಗಂಗಿಲ್ಲ. ಹೇಳಕತ್ತ ನಿನ್ ಕೊನೆದಾಗಿ ನಿನಗ್ ನಾ ಬೇಕು ನಿಮ್ಮ ಅಪ್ಪ ಬೇಕು. ನೀನ ಡಿಸೈಡ್ ಮಾಡ.
ನಾ ಬೇಕಂದೆ ಬಾ ನನ್ ಜೋಡಿ ನಿಮ್ಮ ಅವ್ವ ಅಪ್ಪ ಬೇಕಂದ್ರ ಹೋಗ್